ಇತ್ತೀಚೆಗಂತೂ ಮನುಷ್ಯ ಸೌಂದರ್ಯ ಹೆಚ್ಚಿಸುವ ಅನೇಕ ಬಗೆಯ ವಸ್ತುಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಆದರೆ ಅವುಗಳು ರಾಸಾಯನಿಕಗಳಿಂದ ಕೂಡಿವೆ. ಕಾರಣ ಇವುಗಳ ಬಳಕೆಯಿಂದ ಒಂದಲ್ಲ ಒಂದು ಅಪಾಯ ಇದ್ದೇ ಇರುತ್ತದೆ. ಹಲವರಿಗೆ ಇದು ಒಂದು ರೀತಿಯ ಕಿರಿಕಿರಿ ಸಹ ಉಂಟು ಮಾಡುತ್ತದೆ. ಹಾಗಾಗಿ ಕೊನೆಗೆ ಬೇಸರವಾಗಿ ಬಿಡುತ್ತದೆ. ಹೀಗಾಗಿ ನೈಸರ್ಗಿಕವಾಗಿ ಪ್ರಯತ್ನ ಪಟ್ಟರೆ ಉತ್ತಮ ಸೌಂದರ್ಯ ಆರೋಗ್ಯ ಪಡೆಯಬಹುದು. ಉತ್ತಮ ಆರೋಗ್ಯ ಮತ್ತು ಸೌಂದರ್ಯ ಎಂಬುದೇ ಒಂದು ನಾಣ್ಯದ ಎರಡು ಮುಖಗಳು ಇದ್ದಂತೆ. ನೀವು ಒಳಗಿನಿಂದ ಆರೋಗ್ಯವಾಗಿದ್ದರೆ ನೀವು ಸುಂದರವಾಗಿಯೂ ಸಹ ಕಾಣುತ್ತೀರಾ. ನಿಮ್ಮ ತೂಕಕ್ಕೆ ಸರಿಯಾಗಿ ನೀರನ್ನು ಕುಡಿಯಿರಿ. ಡ್ರಿಂಕ್ ವಾಟರ್ ರಿಮೈಂಡರ್ ಎಂಬ ಆ್ಯಪ್ ಅನ್ನು ಹಾಕಿಕೊಳ್ಳಿ. ಇದು ನಿಮ್ಮ ತೂಕಕ್ಕೆ ಸರಿಯಾಗಿ ಎಷ್ಟು ನೀರನ್ನು ಕುಡಿಯಬೇಕು ಎಂಬುದನ್ನು ತಿಳಿಸುತ್ತದೆ ಮತ್ತು 1 ಗಂಟೆಗೊಮ್ಮೆ ರಿಮೈಂಡರ್ ಅಂದರೆ ನೆನಪಿಸುತ್ತದೆ. ಇದರಿಂದ ಚರ್ಮ ಆರೋಗ್ಯವಾಗಿ ಕಾಂತಿಯುತವಾಗುತ್ತದೆ. ಸ್ನಾನವಾದ ನಂತರ ಒರಟಾದ ಟವೆಲಿನಿಂದ ತುಂಬ ಉಜ್ಜದೆ ಸ್ವಲ್ಪ ಉಜ್ಜಿ ಒರೆಸಿ. ಇದರಿಂದ ನಿಮ್ಮ ಚರ್ಮ ಹೊಳೆಯುತ್ತದೆ. ಇದು ನನ್ನ ಅನುಭವವೂ ಕೂಡ. ನಾನು ದಿನವೂ ಒರಟಾದ ಟವೆಲ್ನಿಂದ ಒರೆಸಿಕೊಳ್ಳುತ್ತೇನೆ. ಇದರಿಂದ ಚರ್ಮದ ರಂಧ್ರಗಳು ಚೆನ್ನಾಗಿ ತೆರೆದುಕೊಂಡು ಆರೋಗ್ಯಯುತವಾಗುತ್ತದೆ. ಮಲಗುವ ಮೊದಲು ಮುಖ ತೊಳೆದು ಎಣ್ಣೆಯಿಂದ ಮಸಾಜ್ ಮಾಡಿಕೊಂಡು ಮಲಗಿ. ಇದರಿಂದ ಚರ್ಮ ಹೊಳೆಯುತ್ತದೆ. ಮುಖಗಳಿಗೆ, ಅಂಗೈಗೆ ಮತ್ತು ಅಂಗಾಲಿಗೆ ದಿನವೂ ಅಕ್ಯುಪ್ರೆಷರ್ ಕೊಡುವುದರಿಂದ ರಕ್ತ ಸಂಚಾರ ಸರಿಯಾಗಿ ಆಗಿ ಸುಂದರವಾಗಿ ಕಾಣುವಿರಿ. ದಿನವೂ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದು ನೀರನ್ನು ಬಾಯಿಯಲ್ಲಿ ತುಂಬಿಕೊಂಡು ಮುಖಕ್ಕೆ 5 ಬಾರಿ ಬೊಗಸೆಯಲ್ಲಿ ನೀರು ತುಂಬಿಕೊಂಡು ಹೊಡೆದಂತೆ ತೊಳೆಯಿರಿ. ಇದರಿಂದ ಮುಖಕ್ಕೆ ಗ್ಲೋ ಬರುವುದು. ಪ್ರತಿನಿತ್ಯ ಕೊಬ್ಬರಿ ಎಣ್ಣೆಯಿಂದ ಸರಿಯಾಗಿ ಬೆರಳಿನಿಂದ ಮಸಾಜ್ ಮಾಡುವುದರಿಂದ ಸರಿಯಾಗಿ ರಕ್ತ ಸಂಚಾರವಾಗಿ ಚರ್ಮ ಟೈಟ್ ಆಗುತ್ತದೆ, ಹೊಳಪು ಬರುತ್ತದೆ, ಕಲೆಗಳು ಮಾಯವಾಗುತ್ತವೆ. ನಿಮ್ಮ ಚರ್ಮ ಚೆನ್ನಾಗಿ ನುಣುಪಾಗಿ ಹೊಳೆಯಬೇಕಾದರೆ ವಿಟಮಿನ್ ಸಿ ನಿಮ್ಮ ದೇಹದಲ್ಲಿ ಚೆನ್ನಾಗಿದ್ದರೆ ಮಾತ್ರ ಸಾಧ್ಯ. ಹಾಗಾಗಿ ಆಹಾರದಲ್ಲಿ ವಿಟಮಿನ್ ಸಿ ಇರುವ ಅಂದರೆ ಲಿಂಬು, ಕಿತ್ತಳೆ ಹಣ್ಣುಗಳನ್ನು ಹೆಚ್ಚಾಗಿ ಬಳಸಿ. ನೀವು ಆರೋಗ್ಯವಾಗಿದ್ದಾಗ ಮಾತ್ರ ಸಂತೋಷವಾಗಿರಲು ಸಾಧ್ಯ, ಲವಲವಿಕೆಯಿಂದಿರಲು ಸಾಧ್ಯ. ಹಾಗಾಗಿ ಪ್ರತಿದಿನ ಸಮತೋಲಿತ ಆಹಾರವನ್ನು ಸೇವಿಸಿ. ಹಸಿರು ತರಕಾರಿಗಳು, ಹಣ್ಣುಗಳು ಮತ್ತು ಪ್ರೋಟೀನ್ ಭರಿತ ಆಹಾರ ಹೇರಳವಾಗಿರಲಿ. ಪ್ರತಿದಿನ ಕನಿಷ್ಠ ಎಂದರೂ 4000 ಹೆಜ್ಜೆಯನ್ನಾದರೂ ನಡೆಯಿರಿ. ಜಪಾನಿಯರ ಆರೋಗ್ಯದ ಗುಟ್ಟು ನಡಿಗೆಯಲ್ಲಿದೆ. ಒಂದೇ ಕಡೆ ಕುಳಿತಿದ್ದಲ್ಲಿ ಮಸಲ್ಸ್ ವೀಕ್ ಆಗುವುದು. ನೀವು ಸುಂದರವಾಗಿ ಕಾಣಲು ನೀವು ಸಂತೋಷವಾಗಿದ್ದರೆ ಸಾಕು. ಯಾವ ಬಣ್ಣವಿರಲಿ, ಯಾವ ಆಕಾರವಿರಲಿ, ಮುಖದಲ್ಲಿ ನಗು ಹೊಂದಿದ್ದರೆ ಅದರ ಆಕರ್ಷಣೆಯೇ ಬೇರೆ. ಹಾಗಾಗಿ ಒತ್ತಡರಹಿತವಾಗಿರಲು ಪ್ರಯತ್ನಿಸಿ. ಧ್ಯಾನ ಇದಕ್ಕೆ ತುಂಬ ಉತ್ತಮ ಸಾಧನ. ಪುಸ್ತಕಗಳನ್ನು ಓದಿ. ಒಟ್ಟಾರೆಯಾಗಿ ಸಂತೋಷವಾಗಿರಿ. ಮುಖದಲ್ಲಿ ಆಗಲಿ ಎಲ್ಲಿಯಾಗಲಿ ಕಲೆಗಳು ಇದ್ದರೆ ಜೇನುತುಪ್ಪ ಹಚ್ಚಿ 1 ತಿಂಗಳು ಹೀಗೆ ಮಾಡಿ ನೋಡಿ. ಇದರಿಂದ ಕಲೆ ಕಡಿಮೆಯಾಗುವುದು. ಸುಟ್ಟ ಕಲೆಯಾಗಲಿ ಮೊಡವೆಯಾಗಲಿ ಮಾಯವಾಗುವುದು. ಜೇನುತುಪ್ಪ ಹಚ್ಚಿ 30 ನಿಮಿಷ ನಂತರ ತಣ್ಣನೆಯ ನೀರಿನಿಂದ ತೊಳೆಯಿರಿ. ಮುಖ ಬೆಳ್ಳಗಾಗಲು ಅಕ್ಕಿ ಹಿಟ್ಟಿನ ಪ್ಯಾಕ್ ಬಳಸಿ. ಮುಖ ಬಿಳುಪಿಗಾಗಿ ನಯವಾಗಿ ಕಾಣುತ್ತದೆ. ವಾರದಲ್ಲಿ 1 ದಿನ ಮಾಡಿದ್ದಲ್ಲಿ ಮುಖದ ಕಾಂತಿ ಹೆಚ್ಚಾಗುತ್ತದೆ. ಅಕ್ಕಿ ಹಿಟ್ಟಿಗೆ ನೀರು ಸೇರಿಸಿ 30 ನಿಮಿಷ ಹಚ್ಚಿ ತಣ್ಣನೆಯ ನೀರಿನಲ್ಲಿ ತೊಳೆಯಿರಿ. ರಾಸಾಯನಿಕವನ್ನು ಹೊಂದಿದ ಸಾಬೂನನ್ನು ಬಳಸದೆ ಕಡಲೆ ಹಿಟ್ಟನ್ನು ಬಳಸಿ. ಇದರಿಂದ ಚರ್ಮ ಸ್ವಚ್ಛವಾಗಿ ಚರ್ಮಕ್ಕೆ ಹೊಸ ಕಳೆ ಬರುತ್ತದೆ. ಕಡಲೆ ಹಿಟ್ಟಿಗೆ ನೀರು ಸೇರಿಸಿ ಹಚ್ಚಿ 30 ನಿಮಿಷ ಬಿಟ್ಟು ತೊಳೆಯಿರಿ. ಮುಖವು ಹೊಳಪನ್ನು ಪಡೆಯುತ್ತದೆ. ಪ್ರತಿದಿನ ಸೂರ್ಯನ ಎಳೆ ಬಿಸಿಲಿಗೆ 10 ನಿಮಿಷ ನಿಲ್ಲಿ. ಇದರಿಂದ ವಿಟಮಿನ್ ಡಿ ಕೂಡ ಸಿಗುತ್ತದೆ ಮತ್ತು ದೇಹಕ್ಕೆ ಹಿತ ನೀಡುತ್ತದೆ. ಆದರೆ ಸುಡು ಬಿಸಿಲಿನಿಂದ ರಕ್ಷಣೆ ಪಡೆದುಕೊಳ್ಳಿ. ಹೊರಗಡೆ ಹೋಗುವಾಗ ಮುಖಕ್ಕೆ ಶಾಲನ್ನು ಮುಚ್ಚಿಕೊಂಡು ಹೋಗಿ, ಇಲ್ಲ ಸನ್ಸ್ಕ್ರೀನನ್ನು ಬಳಸಿ.